ಇವು ಪ್ರಜಾಕೀಯದ ಮೂಲಕ ರಾಜಕೀಯ ಪಕ್ಷ ಅದಕ್ಕೆ ರಾಜಕೀಯಕ್ಕೆ ಕೊಟ್ಟವರು ಅದು ಯಾವ ಹಂತದಲ್ಲಿ ಇದೆ? ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ನಾನು. ನೀವು ಸ್ವಂತ ಏನು ರಾಜಕೀಯ ನಾನು ನಿಮ್ಮೆಲ್ರಿಗೂ ಒಂದು ಪಕ್ಷ ಮಾಡಿದೆ ಅಷ್ಟೇ. ಅದು ಯಾರಿಗೂ ಅರ್ಥ ಆಗಿಲ್ಲ. ಉಪೇಂದ್ರ ಪಕ್ಷ ಅನ್ಕೊಂಡು ಸುಮ್ಮನೆ ಕೂತಿಯಾರೆಲ್ಲ. ಅದರ ದೃಷ್ಟಿಕೋನ ಹೇಗೆ? ಯಾವ ವಿವಿಧ ರಾಷ್ಟ್ರೀಯ ಪಕ್ಷಗಳಿಗಿಂತ ಯಾವ ರೀತಿ ಭಿನ್ನವಾಗಿದೆ ನಿಮ್ಮ? ಅಲ್ಲ, ನಾನು ಒಂದೇ ಮಾತು ಹೇಳ್ಬೇಕಾದ್ ನಿಮ್ಗಳ ಪಕ್ಷ ಅಷ್ಟೇ. ನೀವು ವೆಬ್ಸೈಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ ಪಕ್ಷ. ಬಟ್ ಇವತ್ತವರೆಗೂ ನನ್ನ ಪಕ್ಷ ಅನ್ಕೊಂಡೆ ಕೇಳ್ತಾ ಇದ್ದಾರೆ ಎಲ್ರು. ಸರ್ ನಿಮ್ ಪಕ್ಷ ಏನಾಯ್ತು ಸರ್ ಅಂತ. ಈಗ ಕರಿಮಣಿ ಮಾಲಿಕೆ ಎನ್ನುವಂತ ಇದು ನಿಮ್ಮ ಸಂಘದಲ್ಲಿದ್ದ ಅದು ನಿಮ್ಮ 2 ದಶಕ ನಂತರ ಹಿಟ್ ಆಯ್ತು. ಆವಾಗ ಒಂದು ಮಾತು ಬಂತು, ಅದು ನಿಮ್ಮ ಏನು ನಿಮ್ಮ ಮತ್ತು ಪ್ರೇಮ ಅವರ ಮಧ್ಯೆ ಇದ್ದಂತ ಒಂದು ಅಲ್ಲ ಅದು ಬಿಟ್ಬಿಡಿ. ಅದು 15 ವರ್ಷ ಆದ್ಮೇಲೆ ಅರ್ಥ ಆಯ್ತು. ಅದು ವಿಶೇಷ. ಅದೇ ರೀತಿ ಇಲ್ಲಿ ಏನಾದ್ರು ಇದು ನಿಮ್ಗೆ ಇನ್ನೊಂದು 20 ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ. ಇಲ್ಲ ಆತರ ಅಲ್ಲ ನೋಡಿ. ಲಾಸ್ಟ್ ಕಬ್ಜಾ ಬಂದಿದ್ದು 2 years ಆಯ್ತು. ಅದಕ್ಕೆ ಮುಂಚೆ ಐ ಲವ್ ಯು ಬಂದಿದ್ದು, ಅದೊಂದು 1.5 year ಆಯ್ತು. ಈಗ ಟೈಮ್ ಟೇಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಸಿನಿಮಾಗಳು. ಮುಂಚೆ ತರ ಆಗಲ್ಲ ಇವಾಗ. ಮುಂಚೆ ವರ್ಷಕ್ಕೆ 2 ಪಿಕ್ಚರ್ 3 ಪಿಕ್ಚರ್ ಮಾಡ್ತಾ ಇದ್ವಿ. ಇವಾಗ ಹಂಗಿಲ್ಲ ಪರಿಸ್ಥಿತಿ. ಮೇಕಿಂಗ್ ಸ್ಟೈಲು ಬೇರೆ ಆಗ್ಬಿಟ್ಟಿದೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತಗೊಳ್ಳೋದು ತುಂಬಾ. ಸೊ ಆ ಥರ ಇರೋದ್ರಿಂದ ಇವಾಗ ನೋಡಿ, ಯಾವುದೇ ಪಿಕ್ಚರ್ಗಳಾಗಲಿ ಯಾವತ್ತು ಮುಹೂರ್ತ ಮಾಡ್ತಾರೆ 1.5 ವರ್ಷ ಬಿಟ್ಟು ರಿಲೀಸ್ಗೆ ಅನೌನ್ಸ್ ಮಾಡಿರ್ತಾರೆ. ಸೊ ಹಂಗೆ ಆಗ್ಬಿಟ್ಟಿದೆ ಇವಾಗ ಪ್ಯಾಟ್ರನ್. ಆಮೇಲೆ ಎಸ್ಪೆಷಲಿ ಅವಾಗೆಲ್ಲ ಎಡಿಟಿಂಗ್ ನಿಜವಾಗ್ಲೂ ನಂಬಲ್ಲ ನೀವು. ಅವಾಗ ರೀಲಲ್ಲಿ ಎಡಿಟ್ ಮಾಡ್ತಾ ಇದ್ವಿ, ಸ್ಟೀನ್ ಬೆಕ್ ಅಂತ. ಅದು ಹೆಂಗಂದ್ರೆ ಬುರ್ರ ತೋಡ್ಸೋದು, ಅಲ್ಲಿ ಪೆನ್ಸಿಲ್ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡೋದು. ಅದು ಒಂದೊಂದು ಫ್ರೇಮ್ನ ಕಟ್ ಮಾಡಿ ಮತ್ತೆ ತೆಗೆದದನ್ನು ಮತ್ತೆ ಹಿಂಗೆ ಪೇಸ್ಟ್ ಹಾಕಿ ಒಂದು ಇದು ಹೊಡೋದು, ಜಾಯಿನ್ ಮಾಡಿ ಮತ್ತೆ ಓಡಿಸಿ ನೋಡೋದು. ಸರಿ ಇಲ್ಲ 2 ಫ್ರೇಮ್ ಕಟ್ ಮಾಡಿ ನೋಡೋದು, ಮತ್ತೆ 1 ಫ್ರೇಮ್. ಈ ಥರ ಸಿನಿಮಾಗಳೇ 6 ತಿಂಗಳೇ ಕಾಪಿ ತೆಗಿತಿದ್ವಿ. ಈಗ ಹೆಂಗೆ ಅಂದರೆ ಸುಮ್ಮನೆ ಹಿಂಗಂದ್ರೆ ಹಿಂಗೆಲ್ಲ ಶಾರ್ಟ್ಗಳು ಬಂದು ಕೂತ್ಕೊಳ್ಳುತ್ತೆ, ಹಿಂಗಂದ್ರೆ ಈ ಶಾರ್ಟ್ ಅಲ್ಲೋ ಕೂತ್ಕೊಳ್ಳುತ್ತೆ. ಎಲ್ಲ ಡಿಜಿಟಲ್ಲು, ಎಲ್ಲ ಟೆಕ್ನಾಲಜಿ, ಕಂಪ್ಯೂಟರ್ ಆಗಿದೆ. ಬಟ್ ಈಗ ನಮ್ಗೆ 6 ತಿಂಗಳು ಬೇಕು ಎಡಿಟಿಂಗ್ ಮಾಡೋದಕ್ಕೆ. ಬಟ್ ಓಕೆ, ಬಟ್ ನೀವು ಡೆಪ್ತಲ್ಲಿ ಹೋದ್ರೆ ತುಂಬ ವಿಷಯಗಳಿರುತ್ತೆ, ಅದರಲ್ಲಿ ತುಂಬ ಲೇಯರ್ಸ್ಗಳಿರುತ್ತೆ. ಅದನ್ನ ನೋಡಬೇಕು ಯಾವ ರೀತಿ, ಅದನ್ನು ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಒಂದು ಕುತೂಹಲ ಇದೆ ಈ ಪಿಕ್ಚರ್ ಬಗ್ಗೆ. ನೀವು ಸುಮ್ಮನೆ ನೋಡೋಕೆ ನನ್ನ ಪಿಕ್ಚರ್ ಕತೆ ಹಂಗೆ ನೋಡ್ತೀರಾ. ಬಟ್ ಏನಾರ ನೋಡ್ತಾ ನಿಮ್ಗೆ ಏನಾರ ಒಂದೊಂದು ಕಾಣಿಸ್ತಾ ಹೋದ್ರೆ ಅದರೊಳಗೆ ಏನೇನೇನೋ ವಿಷಯಗಳು, ಲೇಯರ್ಸ್ಗಳಿರುತ್ತೆ. ಸೊ ಅದೊಂದು ವಿಶೇಷವಾದ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ಟ್ರೋಲ್ ಸಾಂಗ್ ಒಂದು 4 ಸತಿ ನೋಡಿದ್ಮೇಲೆ ಗೊತ್ತಾಯ್ತು. ಸುಮ್ಮನೆ ಈ UI-ಗೆ ಇಷ್ಟೊಂದು ಟೈಟ್ಲ್ ಕೊಟ್ಟರು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಹೆಂಗೆ? ನನಗೆ ಗೊತ್ತು ನೀವೆಲ್ಲರೂ ಬುದ್ಧಿವಂತರು ಅಂತ. ಅದಂತೂ 100% ಸತ್ಯ. ನೀವೇನು ಗೊತ್ತಿರೋ ಹತ್ರ ಕೇಳ್ತೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ನಮ್ಗೆ ಇಲ್ಲಿ ಮೈಕ್ ಇಟ್ಬಿಟ್ಟಿದ್ದಾರೆ, ನಾವೆಲ್ಲ ಗೊತ್ತಿರೋ ಹತ್ರ ಮಾತಾಡ್ಲೇಬೇಕು. ಆಕ್ಚುಲಿ ನಮ್ಗೇನು ಗೊತ್ತಿರಲ್ಲ, ನಿಮ್ಗೆಲ್ಲ ಗೊತ್ತಿರೋದು. ನಾವು ಮಾತಾಡ್ತಿದ್ದಂಗೆ ನೀವು ಅಲ್ಲೇ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿರ್ತೀರಾ, ಇದ್ರಲ್ಲಿ ಇಷ್ಟೇ ವಿಷಯ ಇದ್ರಲ್ಲಿರೋದು, ಇದ್ರಲ್ಲಿ ಇಷ್ಟನ್ನು ಬರಿಬೋದು, ಇದನ್ನ ಇದು ಒಮಿಟ್ ಮಾಡ್ಬೋದು ಅಂತ. ನೋಡಿ ಅವ್ರು ಅದಕ್ಕೆ ಬೇರೆ ಕಡೆ ಹೋದ್ರು, ಅವರು ಮಲಯಾಳಂ ಇಂಡಸ್ಟ್ರಿಗೆ. ಇಲ್ಲ, ಯಾವತ್ತೂ ಈ ಜಾಗನೇ ಬಹಳ ವಿಶೇಷ. ಇಲ್ಲಿ ಏನೋ ಹಲವಾರು ಆ ಥರ ಜಾಗಗಳಿದ್ದಾವೆ. ನಾನು ಈ ಕಡೆಯಿಂದ ಬಂದವನಾದ್ರಿಂದ ನನಗೆ ದೈವಗಳ ಬಗ್ಗೆ ಇರ್ಬೋದು, ಕೋಲುಗಳ ಬಗ್ಗೆ ಇರ್ಬೋದು, ಆಮೇಲೆ ಎಲ್ಲ ದೇವರುಗಳ ಬಗ್ಗೆ ಇರ್ಬೋದು, ಇಲ್ಲಿರೋಂಥ ವಿಶೇಷತೆಗಳ ಬಗ್ಗೆ ಯಾವಾಗ ಬಂದರೂ ಕೂಡ ನನಗೊಂದು ಆಸಕ್ತಿ. ಅದರಲ್ಲೂ ಕೆಲವು ಚಾನ್ಸ್ ಸಿಗುತ್ತೆ. ಯಾಕಂದರೆ ಹೇಳ್ತಾರಲ್ಲ, ನಾವು ದೇವ್ರ ಹತ್ರ ಹೋಗಲ್ಲ, ಕರೆಸ್ಕೊಬೇಕು ಅಂತ. ಆ ಥರ ಸಮ್ಟೈಮ್ಸ್ ನೋಡಿ ಸರ್, ಇವತ್ತು ಈ ಬಂದು ಒಂದು 4 ಅವರಲ್ಲಿ 3 ವಿಶೇಷವಾದ ಜಾಗಕ್ಕೆ ಹೋಗಿ ಬಂದ್ಬಿಟ್ವಿ. ಅದು ಸಮ್ಟೈಮ್ ಆಗುತ್ತೆ. ಅದು ಖುಷಿ ನಿಜವಾಗ್ಲೂ. ಈ ಕಡೆ ಬಂದ್ರೇ ಅದು ಭಾಳ ಸೆಳೀತದೆ ಅದು.